ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಈ ಕ್ಷಣದಲ್ಲಿ ಪ್ರತಿಯೊಂದು ದಿನ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಅದೇ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಸೊ ಹಾಗಾದರೆ ಜನರು ಏನಂತಾರೆ? BY ರಾಘವೇಂದ್ರ BJPಯಿಂದ, ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಜನರ ಒಲವು ಯಾವ ಪಕ್ಷಕ್ಕಿದೆ, ಯಾರ ಪರ ಇದೆ, ಇವೆಲ್ಲದರ ಕುರಿತಾಗಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಅದಕ್ಕಿಂತ ಮುಂಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಕೀಯವಾಗಿ ವರದಿ ಇದೆ, ನೋಡೋಣ ಬನ್ನಿ. ಶಿವಮೊಗ್ಗದ ಅಖಾಡದಲ್ಲಿ ರಂಗೇರಿದ ರಣಕಣ. ಮಾಜಿ ಸಿಎಂಗಳ ಮಕ್ಕಳ ನಡುವೆ ಲೋಕಯುದ್ಧ. ಕಣದಲ್ಲಿ ರಾಘವೇಂದ್ರ ವರ್ಸಸ್ ಗೀತಾ ವರ್ಸಸ್ ಈಶ್ವರಪ್ಪ. ಎಸ್, ಶಿವಮೊಗ್ಗ ಲೋಕ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿಯಿಂದ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅಖಾಡದಲ್ಲಿದ್ದಾರೆ. ಬಿಜೆಪಿಯಿಂದ ಸಿಡಿದೆದ್ದಿರೋ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಈಗಾಗಲೇ 3 ಪಕ್ಷಗಳ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಶುರು ಮಾಡಿದ್ದಾರೆ. ಇಬ್ಬರು ಮಾಜಿ ಸಿಎಂ ಮಕ್ಕಳು ಕಣದಲ್ಲಿ ಇದ್ರೆ, ಮಾಜಿ ಡಿಸಿಎಂ ಈಶ್ವರಪ್ಪ ಕೂಡ ಬಿಜೆಪಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಕಣಕ್ಕಿಳಿದಿದ್ದಾರೆ. ಒಟ್ನಲ್ಲಿ ಘಟಾನುಘಟಿಗಳು ಈ ಸಲ ಶಿವಮೊಗ್ಗದ ರಣಕಣದಲ್ಲಿದ್ದು ಅಖಾಡ ಮತ್ತಷ್ಟು ರಂಗೇರಿದೆ. ಈ ಬಗ್ಗೆ ಮಲೆನಾಡ ಮತದಾರರ ಮನದಾಳ ಏನು ಅನ್ನೋದನ್ನ ನೋಡೋಣ ಬನ್ನಿ. ಸರ್ ನಮಸ್ಕಾರ ಸರ್, ಆರಾಮ ಸರ್? ಊಟ ಇದಾ? ಹೇಳಿ ಸರ್, ಶಿವಮೊಗ್ಗದಲ್ಲಿ ರಣಕಣ ಜೋರಾಗ್ತಾ ಇದೆ, ಚುನಾವಣಾ ಕಾವು. ಯಾವ ಪಕ್ಷ ಬಂದರೆ ಚಲೋ ಅಂತೀರಾ ಸರ್ ನೀವು? ನಮಗೇನೋ ಗೊತ್ತಾಗಲ್ಲ ಸರ್, ಒಟ್ಟಿನಲ್ಲಿ ಏನು ಗೊತ್ತಾಗುತ್ತೆ ಸರ್ ಮತ್ತೆ ನಿಮಗೆ? ಯಾವ್ದು BJP ಬಂದರೆ ಉತ್ತಮನ, ಕಾಂಗ್ರೆಸ್ ಬಂದರೆ ಉತ್ತಮನ? ನಮ್ಮ ಲೆಕ್ಕ BJP ಬಂದ್ರೆ ಉತ್ತಮ. BJP ಯಾಕೆ BJP ಬರಬೇಕು ಅನ್ಕೊಳ್ತೀರಾ? ಎಲ್ಲ ಕೆಲಸಗಳ ಚೆನ್ನಾಗಿ ಮಾಡಿದಾರಲ್ಲ BJP ಅವರು. ಹಂಗೆ ಮಿಕ್ದವ್ರು ಮಾಡಿಲ್ವಾ? ಮಾಡಿದ್ದಾರೆ. ಇವರು ಸ್ವಲ್ಪ ಸೇತುವೆಗಳು ಇವೆಲ್ಲ ಮಾಡ್ತಾರೆ. ಸೇತುವೆಗಳು ಬಿಟ್ಟರೆ ಇವ್ರುಗಳೆಲ್ಲ ಆಗಿದೆ. ಸಿಟಿ ಇಂಪ್ರೂವ್ ಆಗಿದೆ. ಆಫೀಸ್ BJP ಬಂದರೆ ಉತ್ತಮ ಮತ್ತೆ ನೀವೇನಂತೀರಾ ಸರ್? ಹಿಂಗೆ ಅನ್ಬಿಟ್ರೆ ಹೆಂಗೆ ಸರ್? ಹೇಳಿ ಆಯ್ತು, ಹೇಳಿ. BJP ಸರಿನಾ, ಕಾಂಗ್ರೆಸ್ ಸರಿನಾ, ಯಾವ್ದು ಬರೋ ಸರಿ? ಇಲ್ಲಿ ನಾವು ರಾಜಕೀಯ ಹೇಳಲ್ಲ, ರಾಜಕೀಯದಿಂದ ಹೇಳಲ್ಲ, ಮತ್ತೆ ಓಟ್ ಹಾಕ್ಲೇಬೇಕಲ್ಲ? ಹಾಕ್ತೀವಿ, ಹೇಳಲ್ಲ ನಾವು. ಹೇಳಿ, ಯಾವುದು BJP ಬಂದರೆ ಉತ್ತಮ ಅನ್ಸದ, ಕಾಂಗ್ರೆಸ್ ಬಂದ್ರೆ ನಿಮ್ದು ಒಂದು ಹೇಳಿ. BJP ಬಂದ್ರೆ ಉತ್ತಮ, ಕಾಂಗ್ರೆಸ್? ಹೇಳಲ್ಲ, ನಾವು ರಾಜಕೀಯ ಬಗ್ಗೆ ಹೇಳಲ್ಲ, ಬೇರೆ ಕೇಳ್ರಿ. ಬೇರೆ ಯಾವ್ದು ಬಗ್ಗೆ ಹೇಳ್ತೀನಿ? ಸರಿ ಆಯ್ತು, ಬೇರೆ ಕೇಳಲ್ಲ ನಾನು. ಈಗ ಶಿವಮೊಗ್ಗ ಅಭಿವೃದ್ಧಿ ಆಗಿದೆಯಾ? ನಾವು ಹೇಳಲ್ಲ ಹಂಗೆ. ಶಿವಮೊಗ್ಗ ಅಭಿವೃದ್ಧಿ ಆಗಿದೆ. ಆಯ್ತು ಬಿಡಿ ಸರ್. ಹೇಳಿ ಸರ್, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಹೇಳಿದ್ರಲ್ಲ ನಮ್ಮ ಅಣ್ಣವ್ರು. ಅದೇ ಅಣ್ಣವ್ರ, ನೀವು ತಮ್ಮವ್ರು ಹೇಳ್ಬೇಕಲ್ವಾ? ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವ್ದು ಬಂದ್ರೂ ಒಳ್ಳೇದಾಗ್ಬೇಕಷ್ಟೇ. ನಿಮ್ಮ ಪ್ರಕಾರ ಯಾವ್ದು ಬಂದರೆ ಒಳ್ಳೇದಾಗುತ್ತೆ ಅನ್ಸುತ್ತೆ? BJPನೇ ಒಳ್ಳೇದು ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಏನು ಕೆಲಸ ಮಾಡಿದೆ? ಏನೂ ಮಾಡಿಲ್ಲ. BJPನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. BJPನೇ ಬಂದರೆ ಉತ್ತಮ ಅಂತ? ಹೌದು. ಶಿವಮೊಗ್ಗ ಇಂಪ್ರೂವ್ಮೆಂಟ್ ಆಗಿರೋದು BJPಯಿಂದ. ಸೊ ನನಗೆ ಈ ಸಲ ಗೀತಾ ಶಿವರಾಜ್ ಕುಮಾರ್ ಪ್ರತಿನಿಧಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಸೊ ಹೆಂಗೆ, ಏನಾದ್ರು ಬದಲಾವಣೆ ಆಗ್ಬೋದಾ ಕಾಂಗ್ರೆಸ್ಸಿಂದ? ಗೊತ್ತಿಲ್ಲ, ಐಡಿಯಾ ಇಲ್ಲ. BJP ಬಂದರೆ ಉತ್ತಮ ಅಂತ? BJPನೇ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಮಾಡಿರೋದು BJPನೇ ಈಗ. ಮೇಡಮ್ ನೀವೇನಂತೀರಾ? ನಮ್ಮ ಮನೆಯವ್ರು ಹೆಂಗೆ ಹೇಳಿದ್ದಾರೆ ಅದು. ಅವ್ರದ್ದು ನಿಮ್ಮದು ಸೇರಿ ಒಂದೇ ಓಟಲ್ಲ, ನಿಮ್ಮದೇ ಬೇರೆ ಓಟು, ಅವ್ರದ್ದೇ ಬೇರೆ ಓಟು. ಹೇಳಿ, ನಿಮ್ಗೇನು ಅನ್ಸುತ್ತೆ? ಅವರಿಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅದೇನು. ನಿಮಗೂ BJP ಓಕೆ ಅಂತ? ಓಕೆ, ನೀವೇನಂತೀರಾ ಸರ್? BJP. ಯಾಕೆ BJP ಬರಬೇಕು ಅನ್ಕೊಳ್ತೀರಾ? ಮೇಲೆ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ನಮ್ಮ ದೇಶಕ್ಕೆ ಭಾರಿ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಾಕ್ಬೋದು. ಕೆಳಗೆ ಏನು ಬದನೆಕಾಯಿನೂ ಇಲ್ಲ, ಬರೀ ಬಸ್ ಫ್ರೀ ಬಿಟ್ಬಿಟ್ರೆ ಸಾಕ. ಹೆಂಗಸ್ರಿಗೆ ಮಾತ್ರ ಫ್ರೀ ಬಿಟ್ಬಿಟ್ಟು ಗಂಡಸರೆಲ್ಲ ನಿಂತ್ಕೊಂಬರ್ಬೇಕು. ಗಂಡಸರಿಗೆ ಏನು ಕೊಡಬೇಕಿತ್ತು ನಿಮ್ಮ ಪ್ರಕಾರ? ಏನೇ ಬೇಡ, ಯಾರಿಗೆ ಫ್ರೀಯಾಗಿ ಕೊಡಬೇಕಾಗಿತ್ತು? ಎಲ್ಲರಿಗೂ ಟಿಕೆಟ್ ತಗೋಬೇಕು. ಮತ್ತೆ ಏನಜ ಹಾಸ್ಪಿಟ್ಲಿಗೋ ಅಥವಾ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತಪ್ಪ. ಅವ್ನು ಯಾವನೋ ಮುತ್ತು ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬಸ್ ಫ್ರೀ ಕೊಟ್ಬಿಟ್ರೆ ಮತ್ತೆ ಒಟ್ಟಲ್ಲಿ ಸಲ BJP ಗೆಲ್ತಾರೆ. BJP ಗ್ಯಾರಂಟಿ ಪಕ್ಕ. ಎಷ್ಟು ಸೀಟ್ ಗೆಲ್ಬೋದು? ಗೆಲ್ತಾರೆ ಗ್ಯಾರಂಟಿ. ಯಾವಾಗಪ್ಪ ನನ್ನ ಹತ್ರಕ್ಕೆ ಬರ್ತಾನೆ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಅಂತ ಅಲ್ಲೇ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಹೆಸರು? ಪ್ರಗತಿ. ನಿಮ್ಮ ಹೆಸರು? ಅಶ್ವಿನಿ. ಯಾವ ಚುನಾವಣೆ ನಡೀತಾ ಇದೆ ಇವಾಗ? PM ಲೋಕಸಭಾ ಚುನಾವಣೆ. ಲೋಕಸಭೆ. ನೋಡಿ ಎಷ್ಟು ನೀಟಾಗಿ ಅಫಿಷಿಯಲ್ ಆಗಿ ಹೇಳಿದ್ರು ಅವರು. ಆಯಿತು, ಹೇಳ್ರಿ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವ ಪಕ್ಷ ಅಂದರೆ ನಮ್ಮನ್ನು ಆಳೋ ಪಕ್ಷ ಬರಬೇಕು. ಯಾವುದು? ನಮಗೆಲ್ಲ ಫೆಸಿಲಿಟಿ ಕೊಡೋ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪಕ್ಷ ಬಂದು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ, ನಿಮಗೆ ಬೆನಿಫಿಟ್ ಕೊಡೋ ಪಕ್ಷ ಯಾವುದ್ರಿ? ಹೇಳಲ್ಲ. ಹೇಳ್ರಿ, BJPನ ಕಾಂಗ್ರೆಸ್? ಹೇಳಲ್ಲ. ಯಾಕೆ? ಹಾಗೆ ನಿಮ್ಮ ಇಷ್ಟ.
ಆಯ್ತು ಇರಲಿ ಹೇಳಿ ಪರವಾಗಿಲ್ಲ ನಿಮ್ಗೆ ಆಯ್ತು ಇದ್ದಿದ್ದೆಲ್ಲ ಉತ್ತಮ ಇಂಥವ್ರು ಬಂದರೆ ಉತ್ತಮವಾಗಿರುತ್ತೆ ಅಂತ ನಿಮ್ಗೆ ಯಾವ್ದಂತ BJP. ಬಿ ಜೆ ಪಿ ಯಾಕೆ ಮೋದಿ ಮುಖ ನೋಡಿ ಬಿ ಜೆ ಪಿ ಅಂತಂತೀರೋ ಅಥವಾ ಹೆಂಗೆ ಇಲ್ಲ ಬಿ ಜೆ ಪಿ ಬರಬೇಕು BJP ಗೆಲ್ತಾರಾ ಗೆಲ್ತಾರೆ. BJP. ಯಾಕೆ ಬಿ ಜೆ ಪಿ ಬರಬೇಕು ಯಾಕಂದ್ರೆ ಮೋದಿಜಿ ಅವ್ರ ಕೆಲಸ ನೋಡ್ಬೋದು, ಸಾಕಷ್ಟು ಕೆಲಸ ಮಾಡಿಸಿದ್ದಾರೆ. ರಾಮ ಮಂದಿರ ಆಗ್ಬೋದು, ಸಾಕಷ್ಟು ಎಷ್ಟು ದಾಖಲೆ ಬೇಕಾರಿದೆ ಅವ್ರು ಕೆಲಸ ಮಾಡಿಸಿರೋದಕ್ಕೆ. ಅದಕ್ಕೆ ಅವರೇ ಬರಬೇಕು, ಅವರೇ ಪಕ್ಕ ಈ ಸಲ ಬರೋದು ಪಕ್ಕ ಪಕ್ಕ. ಯಾಕ್ರಿ ಕಾಂಗ್ರೆಸ್ ಅವರೆಲ್ಲ 2,000 ಕೊಟ್ಟಿದ್ದಾರೆ ಅನುಕೂಲ ಮಾಡಿಕೊಟ್ಟು ಅದ್ರ ಬದಲು ಉದ್ಯೋಗ ಕೊಡ್ಲಿ. ಇವಾಗ ಮಾಳಿಗೆ ಫ್ರೀ ಬಸ್ ಅಂತ ಮಾಡಿದ್ದಾರೆ, ಅದ್ರ ಬದಲು ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೊಡ್ಲಿ. ಅವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸೋ ತರ ಮಾಡ್ಲಿ. ಹಂಗಾರೆ ನಿಮ್ಮ ಪ್ರಕಾರ ಫ್ರೀ ಕೊಟ್ಟಿದ್ದು ಬೇಡವಾಗಿತ್ತಾ ಬೇಡಾಗಿತ್ತು, ಬೇಡ. ಎಲ್ಲ ಕೊಟ್ಟಿದ್ದೆಲ್ಲ ತಗೊಳ್ತೀರಲ್ಲ ಮತ್ತೆ ಯಾರು ಬೇಡ ಅನ್ಲಿಲ್ವಲ್ಲ ಗೆಲ್ಸೇ ಬಿಟ್ರಲ್ಲ ನಮಗೆ ಗೊತ್ತಿಲ್ಲ, ಅದು ಅವ್ರು ಗೆಲ್ಸಿರೋ, ನಾವು ಗೆಲ್ಸಿಲ್ವಲ್ಲ. ನಮಗೆ BJPನೇ ಪಕ್ಕ, ಮೋದಿನೇ ಈ ಸಲ. ಹಂಗಂತೀರಾ ಫ್ರೀ ಕೊಟ್ರೆ ಏನು ಕೊಡ್ಬೋದು ನಿಮ್ಮ ಪ್ರಕಾರ ಫ್ರೀ ಕೊಟ್ರೆ ಫ್ರೀ ಏನು ಕೊಡೋದು ಬೇಡ. ಯಾಕೆ ಫ್ರೀ ಕೊಡ್ಬೇಕು? ನಮ್ಮ ಕೈ ಕಾಲೆಲ್ಲ ಗಟ್ಟಿ ಇದೆ ಅಲ್ಲ, ನಾವು ದುಡ್ಡು ಎಜುಕೇಶನ್ ಹೆಲ್ತ್ ಆ ಥರ ಬೇಡ. ಇವಾಗ ನಿರುದ್ಯೋಗಿ ಅಂದರೆ ಡಿಗ್ರಿ ಮುಗಿದ ತಕ್ಷಣ 3,000 ಅಂತ ಹೇಳಿದ್ದಾರೆ. ಇವಾಗ 3,000 ಕೆಲವರು ಅಂದರೆ ಈಗ ಹುಷಾರಿ ಕೆಲವರು ಪರಿಸ್ಥಿತಿ ತುಂಬ ಅಂದರೆ ಕೆಳಮಟ್ಟದಲ್ಲಿ ಇರುತ್ತೆ. ಈಗ ಬಡವರು ಅವ್ರಿಗೇನೋ ಹುಷಾರಿಲ್ದೆ ಆಯಿತು, ಅವ್ರ ಮನೆ ಕಷ್ಟ ಇಲ್ಲ, ಅದಕ್ಕೆ ಉಪಯೋಗಿಸ್ಬೋದು. ಅಥವಾ ಉದ್ಯೋಗಕ್ಕೆ ಉಪಯೋಗಿಸ್ತಾರೆ ಅಂತ ಯಾವ ಗ್ಯಾರಂಟಿ ಇರುತ್ತೆ? 3,000 ಕೊಟ್ಟಿದ್ದಾರಲ್ಲ, ಅದ್ರ ಬದಲು ಉದ್ಯೋಗ ಕೊಡಲಿ ಅವರಿಗೆ. ಹಂಗಂತೀರಾ ಇನ್ನೂ ಭರವಸೆ ಕೊಡಲಿ. ಹಂಗೆ ಹೋಟೆಲ್ ಗೆಲ್ತಾರಾ ಗೆಲ್ತಾರೆ ಪಕ್ಕ BJP. ನಿಮ್ಮ ಹೆಸರೇನಂದ್ರೆ ಅಶ್ವಿನಿ. ನೋಡೋಣ ಗೊತ್ತಾಗುತ್ತೆ. ನಮಸ್ಕಾರ ಅಮ್ಮ, ಆರಾಮ ನೀವು ಅಯ್ಯೋ ದೇವ್ರೆ ಆಯ್ತು ತೆಗಿರಿ. ಅದ್ಯಾಕೆ ಚಿಕ್ಕ ಮಕ್ಳಂಗೆ ಖರ್ಚಿ ಬೆಲೆ ಹಿಡ್ಕತ್ತೀರಾ? ಯಾಕೆ ಮಾತಾಡಲ್ಲ? ಏನು ಮಾಡೋದು? ತಗೊಂಬಿಟ್ಟಿದ್ದೀರಲ್ಲ ಫ್ರೀ ಅನುಕೂಲವಾ? ಭಯ ಆಯ್ತದೆ ಮಾತಾಡೋಕ್ಕೆ. ಹೇಳಿ ಈಗ ಯಾರು ಬಂದರೆ ಉತ್ತಮ? ಫ್ರೀ ಕೊಡಿತ್ತು ನಾವೇನು ಅವ್ರದ್ದು ಹೇಳಿಲ್ಲ, ಅವ್ರು ಕಳಿಸಿದ್ದು ನಾವು ಇದು ಮಾಡಿ ನಾವೇನು ಹೇಳೋಕ್ಕಾಗಲ್ಲ. ಅವ್ನು ಫ್ರೀ ಏನು ಕೊಟ್ಟಿಲ್ಲ ನೀವು ಹೇಳಿಲ್ಲ, ಅವ್ರು ಕೊಟ್ಟರು ನಾವು ತಗೊಂಡು ತಗೊಂಡ್ರೆ ಅವ್ರು ಹಾಕಿದ್ರು ತಗೊಂಡು ಅಷ್ಟೇ. ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು BJP ಬರ್ಬೇಕು ಅಂತ ಹೇಳ್ತೀವಿ ಅಷ್ಟೇ. ನೀವು ಯಾವ್ದು ಬರಬೇಕು ಅಂತೀರಾ? ನಿಮಗೆ ಯಾವ್ದು ಇಷ್ಟ? ನಮ್ಮ BJP. ಬಿ ಜೆ ಪಿ ಇವರು ಪರಿಚಯ ಇರೋರು ವಾ ಓ ಒಟ್ಟಲ್ಲಿ ಬಿ ಜೆ ಪಿ ಬರ್ಬೇಕು. ನೀವೇನಂತೀರಮ್ಮ? ನಾವು ಅಯ್ಯೋ ನಾವೇನು ಹೇಳೋಣ, ಸುಸ್ತಾಗ್ಬಿಟ್ಟಿದೀವಿ ಅಂತನಾ? ನಾವು ಏನು ಹೇಳೋದಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ದುಡ್ಡು ಯಾಕೆ ಕೊಡ್ಬೇಕು? ಅದಕ್ಕೆ ಅನ್ನ ಕೊಡ್ಬೇಕು ತಾನೆ, ದುಡ್ಡು ತಿನ್ನಕ್ಕಾಗುತ್ತಾ? ಅಕ್ಕಿ ಕೊಡಕ್ಕೆ ಹೇಳ್ರಿ, ದುಡ್ಡು ನಿಲ್ಲಿಸಿ. ಕರೆಕ್ಟ್, ದುಡ್ಡು ಕೈಯಲ್ಲಿ ನಿಲ್ಲಲ್ಲ. ದುಡ್ಡು ಬಂದರೆ ಬೇರೆ ಬೇರೆ ಥರ ಯೋಚನೆಗಳು. ತಲೆಗೆ 10 kg ಅಕ್ಕಿ ಕೊಡಾರು, ಈಗ ತಲೆಗೆ 10 kg ಅಕ್ಕಿ ಕೊಡ್ತಿದಾರೆ, ಬರೀ 3 kg ಕೊಡ್ತಿದ್ದಾರೆ. ಅಂದ್ರಲ್ಲಿ ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ ಅಂತ. ಉಳಿಸ್ಕೊಂಡಿಲ್ಲ. ಸರಿ ಆಯ್ತು ಬಿಡಿ. ಈಗ ಯಾವ್ದು ಬಂದರೆ ಸರಿ ಅಂತೀರಿ ನಿಮ್ಮ ಪ್ರಕಾರ? ಯಾವುದು ಬರಲಿ, ನಮಗೆ 2,000 ರೂಪಾಯಿ ನಿಲ್ಲಿಸ್ಬೇಕು, ಅಕ್ಕಿ ಕೊಡಬೇಕು. ಅವ್ರಿಗೆ ಬೈತ್ರಿಗೆ ಅವರೇ ಬರಲಿ ಅಂತೀರಾ? ಬರಲಿ, ಕಾಂಗ್ರೆಸ್ ಬೇಕು ನಮಗೆ. ಈಗ ರೇಷನ್ಗೆ 2,000 ಹಾಕ್ತಾರಲ್ಲ, ಅದು ನಿಲ್ಲಿಸಿ ಮನೆಗೆ ಅಕ್ಕಿ ಕೊಡ್ಲಿ. ದುಡ್ಡು ತಿನ್ನಕ್ಕಾಗುತ್ತಾ? ಅಕ್ಕಿನೇ ತಿನ್ನೋದು, ಅನ್ನನೇ ಬೇಕು ನಮಗೆ. ಅವರೇ ಬರಲಿ, ಅವ್ರಿಗೆ ಮತ್ತೆ ನಾವು ಓಟ್ ಹಾಕ್ತೀವಿ, ನಮ್ಗೊಂಚೂರು ಅನುಕೂಲ ಮಾಡಿಕೊಡಿ ಅಂತ ಅನುಕೂಲ ಮಾಡ್ಬೇಕು. ಹೌದು, ಕಾಂಗ್ರೆಸ್ ಅಂತೀರಾ? ಆಯ್ತು, ನೀವೇನಂತೀರಾ? ನಾವು ಏನು ಮಾಡೋ ಸರ್, ಏನು ಅವ್ರು ಹೇಳೋದು ಕರೆಕ್ಟೇನೆ. ಅವ್ರು ಹೇಳೋದು ಕರೆಕ್ಟೇ ಅಂದರೆ ದುಡ್ಡು ಕೊಟ್ಟು ತಪ್ಪು ಮಾಡಿಬಿಟ್ರು ಅವರು. ನಮಸ್ಕಾರ, ಆರಾಮ? ಏನು ಹೆಸರು? ಮಂಜುಳಾ. ಯಾವೂರು? ಗಾಜನೂರು. ಶಿವಮೊಗ್ಗ ಡಿಸ್ಟಿಕ್. ಹೇಳ್ರಿ ಏನಂತೀರಾ? ಚುನಾವಣೆ ಕಾವು ಜೋರಾಗ್ತದೆ. ಯಾವ್ದು ಸರಿ, ಯಾವ್ದು ತಪ್ಪು, ಏನು ಅಭಿವೃದ್ಧಿ ಆಗ್ಬೇಕು? ಸರ್ BJP ಬರಬೇಕು ಸರ್. ಯಾಕೋ? ಹೌದು ಸರ್, ಕಾಂಗ್ರೆಸ್ ಏನು ಮಾಡಿದೆ ಸರ್? ಈಗ ಮಾಡೋದಿತ್ತು ಅಂದರೆ ಅಯ್ಯೋ ದೇವ್ರೆ, ಏನು ಮಾಡಿದೆ ಅಂತಂದ್ರೆ ಮಾಡ್ತಾವ್ರಲ್ಲ ಬಂದಾಗಿಂದ. ಇದ್ದಾರೆ ಸರ್. ಈಗ ಏನು ಮಾಡಬೇಕಿತ್ತು ಮೇಡಮ್? ಸರ್ ಅವ್ರೀಗ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಈಗ ಫ್ರೀ ಬಸ್, ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತೇಳಿ ಬಸ್ ಚಾರ್ಜ್ ಕಡಿಮೆ ಮಾಡಿದ್ದಾರೆ, ಫ್ರೀ ಅಂತ ಮಾಡಿದ್ದಾರೆ. ಅದನ್ನ ಒಂದು ಕಾಲೇಜ್ ಸ್ಟೂಡೆಂಟ್ಸಿಗೆ ಮಾಡಿದಿದ್ರೆ ಒಂದು ಅನುಕೂಲ ಆಗ್ತಿತ್ತು. ಮತ್ತು ಈಗ ವಯಸ್ಸಾದಂಥವರಿಗೆ 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ, ಎಲ್ರಿಗೂ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದಾರಲ್ಲ, ಅದನ್ನು ವಯಸ್ಸಾದಂಥವ್ರಿಗೆ ಕೊಟ್ಟಿದ್ರು ಒಂದು ಅನುಕೂಲ ಆಗೋದು ಸರ್. ಫ್ರೀ ಬೇಡ ಅಂತೀರಿ? ಫ್ರೀ ಬೇಡ ಸರ್. ಹಂಗಂತೀರಾ? ಈ ಸಲ BJP ನಿಮ್ಮ ಪ್ರಕಾರ? ಹೌದು ಸರ್, ಪಕ್ಕ ಅವರೇ ಗೆಲ್ತಾರೆ? ಪಕ್ಕ ಸರ್. ಈ ಸಲ ಗೀತಾ ಶಿವರಾಜ್ ಕುಮಾರ್ ನಿಲ್ತಾರಲ್ರಿ ಶಿವಮೊಗ್ಗದಲ್ಲಿ? ಅವ್ರು ನಿಲ್ಬೋದು ಸರ್, ಬಟ್ ಆದ್ರೂ ಬರೋದು BJPನೇ ಸರ್. ಏನಂತೀರಾ? ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಸರಿ, ಓವರ್ ಆಗಿ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಬಂದ್ರೆ ಅನ್ಸುತ್ತೆ. ಕಾಂಗ್ರೆಸ್ ಬಂದ್ರೆ ಅನುಕೂಲಗಳು, ಅಭಿವೃದ್ಧಿ ಆಗುತ್ತೆ. BJP ಬಂದ್ರೆ ಬೇಡ ಅಂತೀರಾ? ಇಲ್ಲ, BJP ಅವರು ಅಭಿವೃದ್ಧಿ ಮಾಡಿದಾರಂತಲ್ಲ, ಮತ್ತೆ ಈ ಕಾಂಗ್ರೆಸ್ಗೂ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಈ ಸಲ. ಹಂಗೆ ಹೇಳಿ, ಯಾವ ರೀತಿ ಇದೆ ಚುನಾವಣಾ ಕಾವು, ಏನಂತೀರಾ? ಚೆನ್ನಾಗಿದೆ. ಯಾವ್ದು ಬಂದ್ರೆ ಉತ್ತಮ ಅಂತೀರಾ? ನಮಗೆ BJPನೇ, ರಾಘವೇಂದ್ರ ಅವರು. ನಿಮಗೆ? ನಮಗೂ BJPನೇ. ಇವ್ರೇನಾಗಬೇಕು ನಿಮಗೆ? ಅಣ್ಣ ಹೇಳ್ದ ಅನ್ಬಿಟ್ಟು ತಂಗಿ ಹೇಳ್ಬಿಡೋದಾ? BJP ಅವರೇ ನಾವು. BJP ಯಾಕೆ BJP ಬರಬೇಕು? ಹಂಗೆ ನೀವು ಹಂಗೆ ಮೋದಿ ಅವ್ರು ಬರಬೇಕು ಅಂತ, ಹಂಗಾಗಿ ರಾಘವೇಂದ್ರ ಅವ್ರು ಬರಬೇಕು. ಇದು ಓಕೆ, ಮೋದಿ ಅವ್ರು ಬರ್ಬೇಕಾದ್ರೆ ಒಪ್ಕೊಂಡಾಯ್ತು. ನಾವು ಹಂಗೆ ಅನ್ಬಿಟ್ರಲ್ಲ, ನಮಗೆ ಟೆನ್ಷನ್ ಆಗ್ಬಿಡುತ್ತೆ. ನಾವು BJP ಅವರು ಹಂಗೆ. ಆಯ್ತು, ಯಾಕೆ ಮೋದಿ ಅವ್ರು ಬರಬೇಕು? ದೇಶ ಉಳಿಬೇಕು. ಸರಿ, ಏನು ಕೊಡ್ಬೋದು ಫ್ರೀ? ನೀವೇನಾದ್ರೂ ಹೇಳ್ತೀರಾ? ಏನೇನ ಎಣ್ಣೆನಾ? ಸ್ವಲ್ಪ ಯಾವ ಥರ ಎಣ್ಣೆ ಅಂತ ಹೇಳ್ತೀರಾ? ಅಡುಗೆ ಎಣ್ಣೆ. ನೀವೇನಂತೀರಾ ಸರ್? ನಮ್ದು ಏನಿದೆ ಸರ್, ಎಲ್ಲ ಜನಸಾಮಾನ್ಯರಿಗೆ ಗೊತ್ತಿರ್ಬೇಕಾರೆ ನೀವು ನೀವು ಹಂಗಾರೆ ಫುಲ್ ಸೆಲೆಬ್ರಿಟಿನಾ ಅಂತ?
ಸೆಲೆಬ್ರಿಟಿ ಅಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವೆಲ್ಲ ಜನಸಾಮಾನ್ಯರೇ, ಹೇಳಿ ಏನಂತೀರಾ? ಸಾಮಾನ್ಯನೇ ಬರೋದು BJP ಈ ಸಲ. ಏನಂತೀರಾ ಸರ್? 100ಕ್ಕೆ 100 ಭಾಗ BY ರಾಘವೇಂದ್ರ ಗ್ಯಾರಂಟಿ, BJPನೇ ಬರೋದು ಶಿವಮೊಗ್ಗ. ನಿಮ್ಮ ಹೆಸರು? ನಮ್ಮ ಹೆಸರು ರಾಘವೇಂದ್ರ. ಓ, ನಿಮ್ಮ ಹೆಸರು ರಾಘವೇಂದ್ರ. ಓಕೆ, ರಾಘವೇಂದ್ರ ಭಾಳ ಅಭಿವೃದ್ಧಿ ಮಾಡ್ಯಾರ ಶಿವಮೊಗ್ಗ. ಯಾವ್ಯಾವ ಥರ ಅಭಿವೃದ್ಧಿ ಮಾಡ್ಯಾರ? 3 ಫ್ಲೇವರ್ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಶಿವಮೊಗ್ಗ ಇಂಪ್ರೂವ್ಮೆಂಟ್ ಆಗಿದೆ. ಯಡಿಯೂರಪ್ಪ ಬಂದಾಗಿಂದ ಶಿವಮೊಗ್ಗ ತುಂಬ ಚೆನ್ನಾಗಿದೆ. ಹೌದಾ? ಓಕೆ, ಈಗ ಕಾಂಗ್ರೆಸ್ ಅಂತ ಬಂದಾಗ ನಿಮ್ಮ ಅನಿಸಿಕೆ ಏನು? ಕಾಂಗ್ರೆಸ್ ಅಂತ ಬಂದರೆ ಬರೀ ರೌಡಿಸಮ್. ಶಿವಮೊಗ್ಗದಲ್ಲಿ ಇಷ್ಟು ದಿವಸ ಏನು ಗಲಾಟೆ. ಯಾವ ಥರ ರೋಡಿಸಮ್ ರೀ? ಈ ಸಲ ಈಗ ಗೀತಾ ಶಿವರಾಜ್ ಕುಮಾರ್ ಬರ್ತಿರೋದು ಲೇಡೀಸು, ಅವ್ರೇನು ರೋಡಿಸಮ್ ಮಾಡಕ್ಕೆ? ಮಾತಾಡೋದು ನೋಡಿದಿರ ನೀವು? ಸಚಿವರು ಅವರು ಮಾತಾಡೋವಂಥ ಕ್ರಿಯೆಗಳಾಗಲಿ, ಒಬ್ಬರು ಶಿಕ್ಷಣ ಸಚಿವರಾಗಿ ಮಾತಾಡೋದು ನೋಡಿದಿರ ಅವರು. ಶಿವಮೊಗ್ಗ ಅಂದರೆ ಅಭಿವೃದ್ಧಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನೂ ಬರೋದಿಲ್ಲ. 100ಕ್ಕೆ 100 ಯಡಿಯೂರಪ್ಪನೇ ಬರೋದು. ಪಕ್ಕ. ಶಿವರಾಜ್ ಕುಮಾರ್ ಫ್ಯಾನ್ ಬೇಸ್ ಏನಾರು ವರ್ಕೌಟ್ ಆಗುತ್ತಾ? ಏನಿಲ್ಲ, ಶಿವರಾಜ್ ಕುಮಾರ್ ಫ್ಯಾನ್ಗಳೇ ಇಲ್ಲ. ಅವ್ರಾಗಲೇ 2 ಸತಿ ಸೋತಿದ್ದಾರೆ ಇಲ್ಲಿ. ನಮಸ್ಕಾರ ಮೇಡಮ್. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? BJP. ಯಾಕೆ BJP ಬರಬೇಕು? ಯಾಕಂದರೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತಿದೆ ಅನ್ನಿಸ್ತಿದೆ ಅದಕ್ಕೆ. ಡೆವಲಪ್ಮೆಂಟು ಯಾವ ಥರ ಡೆವಲಪ್ಮೆಂಟು? ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಿಲ್ವಾ? ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಿಲ್ಲ ಅಂತಲ್ಲ, ಇವಾಗ ಫ್ರೀ ಬಸ್ ಕೊಟ್ಟಿದೆ, ಎಲ್ಲದೂ ಫ್ರೀ ಕೊಡ್ತಾ ಇದೆ. ಅಂದರೆ ನಮ್ಮ ಹತ್ರನೇ 1 to ಡಬಲ್ ಮಾಡಿ ನಮಗೆ ಫ್ರೀ ಕೊಡ್ತಾ ಇದೆ. ಇವಾಗ ಬಸ್ ಚಾರ್ಜ್ ಎಲ್ಲ ಮತ್ತೆ ಜಾಸ್ತಿ ಆಗಿದೆ. ನಮಗೆ ಫ್ರೀ ಬಸ್ ಕೊಟ್ಟು ಅಂದರೆ ಜೆಂಟ್ಸ್ಗೆಲ್ಲ ಜಾಸ್ತಿ ಮಾಡ್ತಿದ್ದಾರೆ ರೇಟನ್ನ. ಅಂದರೆ ಅವಾಗ ಹೆಂಗೆ ಫ್ರೀ ಕೊಟ್ಟಂಗಾಯಿತು, ನಮ್ಮಿಂದನೇ ತೊಗೊಂಡು ನಮಗೆ ವಾಪಸ್ ಕೊಟ್ಟಂಗಾಯಿತು. ಅದಕ್ಕೆ BJP ಬಂದರೆ ಓಕೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು. ಇವಾಗಲಾದ್ರೂ ಹೇಳ್ತೀರಾ ಇಲ್ರಿ? ಸಾರಿ ಸರ್. ಆಯ್ತು ಬಿಡಿ, ಹೋಗ್ಲಿ, ಬಲವಂತ ಮಾಡಬಾರ್ದು ಅವತ್ತು. ಇರಲಿ, ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಬಂದರೆ ಉತ್ತಮ ಅಂತೀರಾ? ನಮಗೆ ಕಾಂಗ್ರೆಸ್ ಬಂದರೆ ಯಾಕೆ ಕಾಂಗ್ರೆಸ್ ಬರಬೇಕು? ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ, BJP ಪಕ್ಷ ಶ್ರೀಮಂತರ ಪಕ್ಷ. ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ, BJP ಶ್ರೀಮಂತರ ಪಕ್ಷ. ಒಂಚೂರು ಹೇಳ್ಬೋದಾ ಹೆಂಗೆ ಅಂತ? ಹೇಳಿ, ಏನಿಲ್ಲ, ನೀವು ಹೇಳಿ ಹೆಂಗೆ ಅಂತ. ಹೇಳ್ತಿದ್ದೀವಲ್ಲ. ಯಾಕಂದರೆ ಬಡವರು ತುಂಬ ಜನ ನೋಡ್ದಿರುವಂಥ ಪ್ಲೇಸ್ಗಳು ನೋಡ್ಕೊಂಬಂದರೆ. ಸಿದ್ದರಾಮಯ್ಯ ಒಳ್ಳೇದು ಮಾಡ್ತಿದ್ದಾರೆ. ಯಾಕಂದರೆ GST ಎಲ್ಲರೂ ಹೇಳ್ತಾರೆ GST ಇದು ನಮ್ಗೆ ಕೊಡ್ತಿದ್ದಾರೆ ಅಂತ. ಮೊದಲೆಲ್ಲ GST ತಗೊಂಡಿಲ್ವಾ? ಎಲ್ಲ ಅವ್ರ ಮನೆ ತುಂಬಿಸ್ಕೊಂಡಿದ್ದಾರೆ. ಇವ್ರು ಜನರಿಗೆ ಕೊಡ್ತಿದ್ದಾರೆ ಅಷ್ಟೇ. ಈಗ ಒಟ್ಟಲ್ಲಿ ನಿಮಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಬರಲಿ, ಪ್ರಧಾನಮಂತ್ರಿ ಯಾರಾಗಬೇಕು? ಅವ್ರು ಯಾರಾಗಲಿ ಕಾಂಗ್ರೆಸ್ನಲ್ಲಿ ಯಾರು ಆಗಲಿ ಕಾಂಗ್ರೆಸ್ನವರಾಗಲಿ. ಓಕೆ, ಥ್ಯಾಂಕ್ ಯು. ಊಟ ಆಯ್ತಾ? ಹಾಂ ಸರ್, ಆಯಿತು. ಊಟ ಆಯ್ತಾ? ಏನು ಹೆಸರು? ಸೌದ್. ಯಾವ ಚುನಾವಣೆ ಬರ್ತದೆ ಇವಾಗ? ಕನ್ನಡ ಬರಲ್ಲ ನಮಗೆ. ಏಯ್, ಕನ್ನಡ ಬರಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀಯಲ್ಲೋ. ಯಾವ ಚುನಾವಣೆ ಬರ್ತದೆ ಹೇಳಿ ಇವಾಗ? ಯಾವ ಚುನಾವಣೆ ಬರ್ತದೆ ಇವಾಗ? MP ಚುನಾವಣೆ. MP ಅವ್ರು ಹೇಳ್ತವ್ರೆ MP ಚುನಾವಣೆ ಅಂತ. ಚುನಾವಣೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, BJP ವರ್ಸಸ್ ಕಾಂಗ್ರೆಸ್, ಯಾವ್ದು ಬಂದರೆ ಉತ್ತಮ ಅಂತೀರಾ? ಕಾಂಗ್ರೆಸ್. ನಿಮಗೆ? BJP. ಇಬ್ಬರು ಫ್ರೆಂಡ್ಸಾ? ಯಾಕೆ BJP ಬರಬೇಕು? ಮುಂಚೆಯಿಂದನೂ ಅದೇ ಸರ್. ಮುಂಚೆಯಿಂದನೂ ಅದೇ ಅಂದ್ಬಿಟ್ಟು BJPನ? ನೀವು ಮುಂಚೆಯಿಂದನೇ ಕಾಂಗ್ರೆಸ್? ಅದಕ್ಕೆ ಕಾಂಗ್ರೆಸ್? ಯಾರಾದ್ರೂ ಒಬ್ಬರಾದ್ರೂ ಹೇಳಿ ಯಾಕೆ ಕಾಂಗ್ರೆಸ್ ಬರ್ಬೇಕು, ಯಾಕೆ BJP ಬರ್ಬೇಕಂತ? ಯಾಕೆ BJP ಬರ್ಬೇಕು? ಮೋದಿ ಇದ್ದಾರೆ ಅಂತ BJP ಬರಲೇಬೇಕು. ಮೋದಿ ಇದ್ದಾರೆ ಅಂತ BJP ಬರ್ಬೇಕು. ನಿಮಗೆ ಯಾರಿದ್ದಾರೆ ಅಂತ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್. ಯಾರಿದ್ದಾರೆ ಅಂತ? ಅಭಿವೃದ್ಧಿ ಏನಾರು ಹೇಳ್ರೋ ಮಾರಾಯ, ಯಾರು ಬಂದ್ರೆ ಉತ್ತಮ? ಸಿದ್ದರಾಮಯ್ಯ. ನಿಮಗೆ? ಮೋದಿ ಅಷ್ಟೇ. ಆಫ್. ಓಕೆ, ಗೆಲ್ತಾರಾ? ಪಕ್ಕ. ಹೇಳಿ ಸರ್, ನಿಮಗೆ? ಮೋದಿ. ದೇಶದ ಸುಭದ್ರತೆಗಾಗಿ ಮೋದಿಗಾಗಿ ರಾಘವೇಂದ್ರ ಅವರಿಗೆ ಗೆಲ್ಲಿಸಬೇಕು. ಪಕ್ಕ. ಕಾಂಗ್ರೆಸ್ ಅವ್ರು ಬಂದ್ರೆ ಸುಭದ್ರತೆ ಇರಲ್ವೇ? ಇಲ್ಲ. ಹೆಂಗೆ? ದೇಶದ ಸುಭದ್ರತೆ ಈಗ 10 ವರ್ಷದಿಂದ ನೋಡ್ತಾ ಇದ್ದೀವಿ. ಹಂಗಾಗಿ ಮೋದಿ, ಸದೃಢ ಭಾರತಕ್ಕಾಗಿ ಮೋದಿ ಅಷ್ಟೇ. ನೀವೇನಂತೀರಾ? ಪಕ್ಕ ಮೋದಿನೇ. ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಮೋದಿ ಸರ್ ಬಂದರೆ. ನಿಮಗೆ? ಯಾಕೆ BJP ಬರಬೇಕು? ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗಿ ದೇಶ ಇಂಪ್ರೂವ್ ಆಗ್ತಿದೆ. ಅದಕ್ಕೋಸ್ಕರ ಯಾಕೆ ಕಾಂಗ್ರೆಸ್ ಬಂದರೆ ಅನುಕೂಲ ಎಲ್ಲ ಮಾಡ್ಕೊಡ್ತೀಯಾರಲ್ಲ, ಬೇಡವಾ? ಅವ್ರು ಬರೀ ಇದು ಫ್ರೀ ಗ್ಯಾರಂಟಿ ಇದು ಕೊಡ್ತಿದ್ದಾರೆ ಅಷ್ಟೇ. ಏನು ಅದರಿಂದ ಲಾಭನೇ ಇಲ್ವಾ? ಲಾಭ ಅಂದರೆ ಈಗ ಸದ್ಯಕ್ಕೆ ಲಾಭ ಇದೆ, ನೆಕ್ಸ್ಟ್ ಫ್ಯೂಚರಿಗೆ ಏನಿಲ್ಲ. ಫ್ಯೂಚರ್ ಬೇಕು ಅಂತೀರಾ? ಫ್ಯೂಚರ್ ಯಾವ ಥರ ಏನು ಬೇಕು ಅಂತ ಬಯಸ್ತೀರಾ ನೀವು? ಫ್ಯೂಚರ್ ಏನಿರಬೇಕು, ಏನಾಗಬೇಕು? ಅಂದರೆ ಫ್ಯೂಚರಲ್ಲಿ ಅಂತ ಹೇಳಿದ್ರೆ ಈಗೇನು ಭ್ರಷ್ಟಾಚಾರ ಅದು ಇದು ಎಲ್ಲ ನಿರ್ಮೂಲನೆ ಆಗಿ ಏನಿದೆಯೋ ಎಲ್ಲ ಕರೆಕ್ಟಾಗಿರಬೇಕು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಮೋಸ ಅವ್ಯವಹಾರ ಅದೆಲ್ಲ ನಡೀತಿದೆ, ಅದೆಲ್ಲ ಬಂದಾಗಿ ಮೋದಿ ಸರ್ಕಾರ ಏನು ಬರ್ತಿದೆ ಎಲ್ಲ ಕ್ಲಿಯರ್ ಹ್ಯಾಂಡ್ ಇರಬೇಕು ಅಷ್ಟೇ. ಇರಿ, ಆಯ್ತು, ನಮ್ಮ ಗರ್ಲ್ಸ್ನ ಕೇಳೋಣ. ಅವರಾದರೆ ಹೌದು, ಅವ್ರಿಗೆ ಕೇಳ್ಬೇಕು. ಮತ್ತೆ ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ನಿಶ್ಚಿತ ಅಂತ. ನಿಶ್ಚಿತ. ಓಕೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಬರೋದು ನಿಶ್ಚಿತ? ಯಾವ ಪಕ್ಷ ಬಂದರೂ ಮಾಡೋದಷ್ಟೇ. ನಾವು ದುಡಿಯೋದು ತಪ್ಪುತ್ತಾ? ಇಲ್ವಲ್ಲ. ಹೌದೇ? ಆ ರೇಂಜಿಗೆ ದುಡಿತಿದ್ದೀರಿ? ಏನು ದುಡಿತಿದ್ದೀರಾ?
ಏನು ದುಡಿತಾ ಇದ್ದೀರಾ? ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ರಿಲಯನ್ಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಹೌದಾ? ರಿಲಯನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಯಾವ ಪಕ್ಷ ಬರ್ಬೇಕಾಯ್ತು ಹೇಳಿ? ನನಗೆ ಆ ಥರ ಎಲ್ಲ ಏನಿಲ್ಲ, ಯಾವ ಪಕ್ಷ ಬಂದರೂ ಓಕೆ. ನೋಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚಾಗಿ ಜನರು, ಎಲ್ಲ ವರ್ಗದ ಜನರು ಕೂಡ ಇದೇ ಒಂದು ಗಾಂಧಿ ಬಜಾರ್ನಲ್ಲಿ ಸೇರ್ತಾರೆ. ಸೊ ಹಾಗಾದರೆ ಎಲ್ಲ ರೀತಿಯ ಜನರು, ಎಲ್ಲ ಹಳ್ಳಿಯ ಜನರು ಇಲ್ಲೇ ಸಿಗ್ತಾರೆ. ಬನ್ನಿ, ಜನರ ಅಭಿಪ್ರಾಯನ ಸಂಗ್ರಹ ಮಾಡ್ತಿದ್ದೀವಿ. ಯಾರೆಲ್ಲ ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಆರಾಮ? ಊಟ ಆಯ್ತಾ? ಊಟ ಆಯ್ತಣ್ಣ? ಆಯ್ತು. ಲೋಕಸಭಾ ಚುನಾವಣೆ ಬರ್ತಿದೆಯಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? BJP ಬಂದರೆ ಯಾಕೆ BJP ಬರಬೇಕು? ಮೋದಿ ಅವ್ರು ಬರೋ ಮೋದಿ ಬಂದರೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ. ಹೌದಾ? ಯಾವ ಥರ ಕೆಲಸ? ಇನ್ನು ದೇಶದ ಅಭಿವೃದ್ಧಿ ಏನೇನು ಬಯಸ್ತಾ ಇದ್ದಾರೆ? ಚೆನ್ನಾಗಿ ಆಗ್ತಿದೆ ಸರ್, ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಅವರು ಅನುಕೂಲ ಮಾಡ್ಕೊಡ್ತೀರಲ್ಲ, ಗ್ಯಾರಂಟಿ ಅದು ಇದು ಅನ್ಕೊಂಡು. ಅದು ಎಲ್ಲ ಬೂಟಾಟಿಕೆ ಸರ್ ನಡೀತಾ ಇರೋದು. ಎಲ್ಲ ಕಾಂಗ್ರೆಸ್ಸಿಗೋಸ್ಕರ ಎಲ್ಲ ದುಡ್ಡು ಕೊಟ್ಟು ಎಲ್ಲ ಇದು ಮಾಡ್ತಿದ್ದಾರೆ ಅಷ್ಟೇ. ಹಂಗಂತೀರಾ? ಒಟ್ಟಲ್ಲಿ ಸಲ ಗೆಲ್ತಾರ BJP? ಗೆಲ್ಲುತ್ತೆ BJP ಪಕ್ಕ ಬರುತ್ತೆ. ಆಯ್ತು ಸರ್, ಥ್ಯಾಂಕ್ ಯು. ಅಕ್ಕ ನಮಸ್ಕಾರ. ಆರಾಮ? ಅಯ್ಯ, ಏನು ಏನು ಮಾಡಕ್ಕೆ ಬಂದಿದ್ದೀವಿ ಅಂತ ಹಿಂಗೆ ಮುಖ ಮುಚ್ಕೋತೀರಾ? ಭಾಳ ನಮ್ಮ ಜನ ಹೆಂಗೆ ಗೊತ್ತಾ, ಕೆಟ್ಟವ್ರನ್ನ ಹತ್ರಕ್ಕೆ ಬಿಡ್ಕೋತಾರೆ, ಒಳ್ಳೇದು ಕೇಳಕ್ಕೆ ಬಂದಾಗ ಹತ್ರಕ್ಕೆ ಬಿಡ್ಕೊಳ್ಳಲ್ಲ. ಏನು ಮಾಡೋಣ? ಹಂಗೆ ಕೇಳಿ. ಈಗ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ನಮಗೆ ಕಾಂಗ್ರೆಸ್. ನಿಮಗೆ? ನಮ್ಗೆ ಯಾವ್ದಾದ್ರು ಓಕೆ. ಹೇಳ್ರಿ ಅಲ್ಲ, ಒಂದಾ ಯಾವ್ದಾರು? ಕಾಂಗ್ರೆಸ್. ನಿಮಗೆ? ಯಾವೇನು ಯಾವ್ದಾರ ಬರ್ಲಿ ಬಿಡಿ. ಬನ್ನಿ. ಏನು ಓದ್ತಿದ್ದೀರಾ? ಡಾಕ್ಟರ್. ಐ ಆಮ್ ಎ ಡಾಕ್ಟರ್. ಡಾಕ್ಟರ್, ವೈದ್ಯರೇ, ಹೇಳಿ ಯಾವ ಪಕ್ಷ ಬಂದರೆ ಉತ್ತಮ ಆರೋಗ್ಯಕರ? ಮೋದಿ ಅಂದರೆ ಎವ್ರಿ ನೇಷನ್ ಡ್ರೀಮ್ ಅಲ್ವಾ, ಅವರು ಈಸ್ ಇನ್ ಅವರ್ ನೇಷನ್, ಸೊ ನಾವು ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಗೊತ್ತು ನೀವು ಡಾಕ್ಟರ್ ಅಂತ, ಅದಕ್ಕೆ ಬರೀ ಇಂಗ್ಲೀಷ್ನೇ ಬಿಡ್ತಾವ್ರೆ. ಮೇಡಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಅಯ್ಯೋ ದೇವ್ರೇ, ಹಂಗೆ ಅನ್ನಕ್ಕೆ ಹೋಗ್ಬಿಡ್ರಿ. ನಮ್ಮ ನಾಡು ಕನ್ನಡ ನಾಡು. ಆಯ್ತು, ಒಟ್ಟಲ್ಲಿ ಮೋದಿ ಗೆಲ್ಬೇಕು. ಬರ್ರಪ್ಪ ಬಾಯ್ಸ್, ಹೇಳೋಣ ಯಾವ ಪಕ್ಷ? ಕಾಂಗ್ರೆಸ್. ನೀವು? ಮುಂದಿನ ಗೆಲುವು ಕಾಂಗ್ರೆಸ್ ಸರ್. ಹಾಂ, ನೀವೆಲ್ಲ ಕಾಂಗ್ರೆಸ್. ನೀವು? ಕಾಂಗ್ರೆಸ್. ಬರ್ರಿ ಈಗ ಹೇಳ್ಬರ್ರಿ ಈಗ ಯಾಕೆ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಬರಬೇಕು. ಯಾಕೆ? ಕಾಂಗ್ರೆಸ್ ಬಂದ್ರೆ ದೇಶ ಚೆನ್ನಾಗಿರತ್ತೆ. ಓಕೆ, ನಿಮ್ಮ ಪ್ರಕಾರ BY ರಾಘವೇಂದ್ರ ಬರ್ಬೋದಾ, ಗೀತಾ ಶಿವರಾಜ್ ಕುಮಾರ್ ಬರ್ಬೋದು? ರಾಘವೇಂದ್ರ ಸರ್ ಬಂದ್ರೆ ಒಳ್ಳೇದೇ ಸರ್. ಅವ್ರು ಒಳ್ಳೆ ಅವರೇ ರೀ. ಮತ್ತೆ ಇಲ್ಲಿ BJP ಅವರು ಏನಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಒಳ್ಳೆ ಇದು ಮಾಡ್ತಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಿರೋದು. ಸ್ಮಾರ್ಟ್. ಈಗ ನೀವೆಲ್ಲ ಕಾಂಗ್ರೆಸ್ ಅಭಿಪ್ರಾಯ ಹೇಳಿದ್ರಿ, ಬಟ್ ಶಿವಮೊಗ್ಗ ಅಂತ ಬಂದಾಗ BJP ಹೇಳ್ತಾ ಇದ್ದೀರಾ. BY ರಾಘವೇಂದ್ರ ಬರ್ಬೇಕಾ? BY ರಾಘವೇಂದ್ರ ಗೆಲ್ತಾರೆ. ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವ್ರದ್ದು ನಮಗೆ ಇನ್ನ ಗೊತ್ತಿಲ್ಲ, ನೋಡಿಲ್ಲ ಅವ್ರದ್ದು. ಈಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡ್ರಿ, ಇಲ್ಲಿ ಗೊತ್ತಾಗಿದ್ದು ಇವರೆಲ್ಲ ಕಾಂಗ್ರೆಸ್ ಅಂತ ಹೇಳ್ತಾರೆ. ಒಂದ್ ನಿಮಿಷ ಸರ್, ಇವರೆಲ್ಲ ಕಾಂಗ್ರೆಸ್ ಅಂತ ಹೇಳಿದ್ರು, ಬಟ್ ಯಾವಾಗ ಸ್ಥಳೀಯವಾಗಿ BY ರಾಘವೇಂದ್ರ ಅಂತ ಹೇಳಿದ್ರು ಆಗ ವ್ಯಕ್ತಿಗತವಾಗಿ ಮಾತಾಡ್ತಿದ್ದೀರಾ. ಅಂದ್ರೆ BY ರಾಘವೇಂದ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೌದು ಸರ್. ಸೊ ಈ ಸಲ ನಿಮ್ಮ ಮತ BY ರಾಘವೇಂದ್ರ? ಹೌದು ಸರ್. BY ರಾಘವೇಂದ್ರ ಪಕ್ಕ. ಕುಬೈ ಅವರೇ, ಹೇಳಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ? ಸರ್, ಸಾಮಾನ್ಯವಾಗಿ ಹಿಂದೂ ಪಕ್ಷ ಅಂತೀವಿ, ಹಿಂದೂಗಳು ಇರಬೇಕು ಅಂತಂದರೆ BJP ಪಕ್ಷ ಬರಬೇಕು. ಬೇರೆ ಬಂದರೆ ಹಿಂದೂಗಳಿರಲ್ವಾ ಸರ್? ಹಂಗೆ ಅಂತಲ್ಲ, BJP ಇಲ್ದಿರೋ 70 ವರ್ಷನೇ ಹಿಂದೂಗಳಿದೀವಂತೆ, ಇವಾಗಿರಲ್ವಾ? ಹಾಗೇನೆ ಹಂಗಂತಲ್ಲ ಸರ್. ಎಲ್ಲಿ ನ್ಯಾಯ ಇದೆಯೋ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಎಲ್ಲ ಇದ್ದೇ ಇರುತ್ತೆ ಅಂತ. ಎಲ್ಲ ಇದೇ ಇರುತ್ತೆ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಓವರಾಲ್ ಇಂಡಿಯಾ ಇದು ದೇಶೀಯ ಚುನಾವಣೆ, ಮೋದಿನ ಕಾಂಗ್ರೆಸ್? ಮೋದಿ ಗೆಲ್ಬೇಕು ಸರ್. ಪಕ್ಕ ಗೆಲ್ತಾರ ಅನ್ಕೊಂಡಿದೀವಿ ಸರ್. ಓಕೆ, ವನಜಾಕ್ಷಿ ಅವರೇ, ನಿಮ್ಮ ಆಯ್ಕೆ ಯಾವುದು? ನಮ್ದು ಮೋದಿ ಅವ್ರದ್ದು. ಯಾಕೆ? ಅವರೆಲ್ಲ ಕಡೆ ಒಂಥರ ಒಳ್ಳೇದು ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೇದಂದ್ರೆ ಯಾವ ಥರ? ಯಾವ ಥರ ಅಂದರೆ ರಾಮರಾಜ್ಯ ಇದು ಮಾಡಿದ್ರು, ತುಂಬ ದಿವಸದಿಂದ ನಿಂತಿತ್ತು. ಅವರು ಇದು ಮಾಡೋದು ರಾಮ ಮಂದಿರ, ರಾಮರಾಜ್ಯ ಆಗಿಲ್ಲ, ರಾಮರಾಜ್ಯ ಆಗಲಿ ಅಂತ ಮಾಡ್ತಾ ಇದೀವಿ ನಾವು. ಹೋರಾಟ ಆಗಲಿ ಅಂತ. ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ 100%. ಇನ್ನು 10% ನೋಡಬೇಕು. ಈಗ ಸರ್ಕಾರ BJP 400 ಪಾರ್. ಯಾಕೆ ಬರ್ಬೇಕು ಸರ್ BJP? ಎಲ್ಲ ಕೆಲಸ ಮಾಡ್ತಾರೆ ಅವರು. ಚೆನ್ನಾಗಿ ಕೆಲಸ ಆಗಿದೆ, ಜನನಿಗೆ ಕೆಲಸ ಸಿಗ್ತಾ ಇದ್ದಾವೆ. ಆ ಸರ್ಕಾರ ಏನು ಮಾಡಿದ್ದಾರೆ ಹೇಳ್ರಿ? ಈಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ ದೇಶಗಳು. ಮತ್ತು ಇನ್ನೆಂತ ಬೇಕು ಜನನಿಗೆ? ನಾನಿಲ್ಲ, ನಮ್ಮ ಮಕ್ಕಳು ಆರಾಮಿಗಿರಬೇಕು. ನೋಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ರಿಪಬ್ಲಿಕ್ ಕನ್ನಡ ಆಗಮಿಸಿದ್ವಿ. ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ವಿ. ಒಟ್ಟಲ್ಲಿ ಕೆಲವರು BJP ಬಂದರೆ ಉತ್ತಮ ಅಂದರು, ಕೆಲವರು ಕಾಂಗ್ರೆಸ್ ಬಂದರೂ ಕೂಡ ಉತ್ತಮ ಅಂತಂದ್ರು. ತಮ್ಮ ಅಭಿಪ್ರಾಯಗಳನ್ನು ತಾವು ಹೇಳಿಕೊಂಡ್ರು. ಅದೇ ರೀತಿಯಾಗಿ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಇದೇ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಇದೇ 5:30 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ.